ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಈ ಶಾಂತಿ ಒಪ್ಪಂದದ ಬಳಿಕ ಅಮೆರಿಕಕ್ಕೆ ವಾಪಸ್ ಹೋಗಿದೆ ಜೆಡಿ ವ್ಯಾನ್ಸ್ ನಿಯೋಗ. ಶಾಂತಿ ಒಪ್ಪಂದಕ್ಕೆ ಬರದೇ ಇರೋದು ಇರಾನ್ಗೆ ಕೆಟ್ಟ ಸುದ್ದಿ. ಇಸ್ಲಾಮಾಬಾದ್ನಲ್ಲಿ ನಡೆದ ಮ್ಯಾರಥಾನ್ ಸಭೆಗಳು ವಿಫಲ ಆಗಿದೆ. ಪಾಕಿಸ್ತಾನದಲ್ಲಿ ಇರಾನ್ ಮತ್ತೆ ಅಮೆರಿಕ ನಡುವೆ ನಡೆದಂತಹ ಮಾತುಕತೆ ಇದು ಸಂಪೂರ್ಣ ವಿಫಲವಾಗಿದೆ. ಖಾಲಿ ಕೈನಲ್ಲಿ ಅಮೆರಿಕಕ್ಕೆ ತೆರಳಿದ್ದಾರೆ ಜೆಡಿ ವ್ಯಾನ್ಸ್ ನಿಯೋಗ. ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಹೊರಟಿದೆ ಈಗಾಗಲೇ ವ್ಯಾನ್ಸ್ ಅವರ ನೇತೃತ್ವದ ನಿಯೋಗ. ಹೋಗೋ ಮೊದಲು ಇರಾನ್ಗೆ ಒಂದು ಆಫರ್ ಅನ್ನ ಕೂಡ ಕೊಟ್ಟು ಹೋಗಿದೆ ಅಮೆರಿಕ. ನಾವು ಸಿಂಪಲ್ ಪ್ರಪೋಸಲ್ ಅನ್ನ ಕೊಟ್ಟು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇರಾನ್ಗೆ ನಾವು ಕೊಡ್ತಾ ಇರುವ ಫೈನಲ್ ಮತ್ತು ಬೆಸ್ಟ್ ಆಫರ್ ಇದು. ಇದನ್ನ ಇರಾನ್ ಒಪ್ಪುತ್ತಾ ಅಂತ ಕಾದು ನೋಡೋಣ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಾಹುಲ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಹುಲ್, ಸಂಪೂರ್ಣವಾಗಿ ಶಾಂತಿ ಮಾತುಕತೆ ವಿಫಲವಾಗಿರುವಂಥದ್ದು, ಖಾಲಿ ಕೈನಲ್ಲಿ ಜೆಡಿ ವ್ಯಾನ್ಸ್ ನಿಯೋಗ ಹೋಗ್ತಾ ಇದೆ. ಆದರೆ ಹೋಗುವ ಮೊದಲು ನಾವು ಒಂದು ಸಿಂಪಲ್ ಮತ್ತು ಬೆಸ್ಟ್ ಆಫರ್ ಅನ್ನ, ಒಂದು ಪ್ರಪೋಸಲ್ ಅನ್ನ ಇರಾನ್ನ ಮುಂದೆ ಕೊಡ್ತಾ ಇದ್ದೀವಿ. ಅದು ಒಪ್ಪತ್ತಾ ಇಲ್ವಾ ಅನ್ನೋದನ್ನ ನೋಡೋಣ ಅಂತ. ಅಮೆರಿಕ ಇದನ್ನ ಸಿಂಪಲ್ ಅಂತ ಹೇಳ್ತಾ ಇದೆ, ಬಟ್ ಇರಾನ್ನ ಮುಂದೆ ಅದು ಟೇಬಲ್ ಮಾಡಿರುವಂತಹ ಒಂದು ಆಫರ್, ಮೇಜರ್ ಆಫರ್ ಏನು ಅಂದರೆ ನೀವು ಅಣ್ವಸ್ತ್ರ ಕಾರ್ಯಕ್ರಮದಿಂದ ಹಿಂದೆ ಸರಿಬೇಕು ಅನ್ನೋದು. ಇದಕ್ಕೆ ಇರಾನ್ ಒಪ್ಪುವ ಸಾಧ್ಯತೆ ಇದೆಯಾ? ಶಾಂತಿ ಮಾತುಕತೆ ಮತ್ತೆ ನಡೆಯುತ್ತೆ ಅಂತ ಇರಾನ್ ಹೇಳ್ತಾ ಇದೆ, ಆದರೆ ಇದು ಸಕ್ಸಸ್ ಆಗೋ ಸಾಧ್ಯತೆಗಳು ಎಷ್ಟಿದೆ ರಾಹುಲ್? ನವೀನ್, ಈಗ ಚೀನಾದಲ್ಲಿ ಜಿಯಾಂಗ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಚೈನೀಸ್ ನಾಸ್ಟ್ರಡಾಮಸ್ ಅಂತ ಕರಿತಾ ಇದ್ರು. ಏನಕ್ಕೆ ಅಂತಂದ್ರೆ ಆತ ನುಡಿದಂತಹ ಭವಿಷ್ಯ ಎಲ್ಲವೂ ಕೂಡ ನಿಜವಾಗಿದೆ. ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆತ ಒಂದು ಭವಿಷ್ಯವನ್ನು ನುಡಿದಿದ್ದ. ಅಮೆರಿಕಾದ ಸೈನಿಕರು ಬೈ ಫುಟ್ ಇರಾನ್ನ ಒಳಗಡೆ ನುಗ್ಗಿ ಅಲ್ಲಿ ಕಬ್ಜಾ ಮಾಡೋದಕ್ಕೆ ಯತ್ನ ಮಾಡ್ತಾರೆ ಅಂತ. ಸೊ ಅದೇ ಥರ ಈಗ ಎಲ್ಲರೂ ಕೂಡ ಅಂದ್ಕೊಂಡಂತೆ ಕೇವಲ ಆತನ ಭವಿಷ್ಯ ಅಂತಾನೆ ಅಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ಅಜೆಂಡಾ ಏನಿದೆ, ಇರಾನ್ನ ಅಜೆಂಡಾ 15 ಪಾಯಿಂಟ್ಗಳ ಕಂಡೀಷನ್, ಅಮೆರಿಕಾದ 15 ಪಾಯಿಂಟ್ಗಳ ಕಂಡೀಷನ್ ಪರಸ್ಪರ ಒಪ್ತಾರೆ ಅನ್ನೋದೇ ತುಂಬ ಕಷ್ಟ ಸಾಧ್ಯ ಅಂತ ಹೇಳೋ ಥರ ಇತ್ತು. ಯಾಕೆ ಅಂತಂದರೆ ಇರಾನ್ ಇಟ್ಟಂಥ ಕಂಡೀಷನ್ ಏನಿತ್ತು ಈ ಒಂದು ಸಂಧಾನಕ್ಕೆ, ಆ ಒಂದು 15 ಕಂಡೀಷನ್ ನೋಡ್ತಾ ಹೋದರೆ ನಿಜವಾಗ್ಲೂ ಅಮೆರಿಕ ಇದಕ್ಕೆ ಒಪ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸೋ ಥರ ಇತ್ತದು. ಮತ್ತೊಂದು ಕಡೆಯಲ್ಲಿ ಅಮೆರಿಕಾದ ಕಂಡೀಷನ್ಗಳು, ಇರಾನ್ ನ್ಯೂಕ್ಲಿಯರ್ ಅಣ್ವಸ್ತ್ರವನ್ನು ಹೊಂದಬಾರ್ದು, ಇಂತಿಷ್ಟೇ ಮಿಸೈಲ್ಗಳನ್ನು ತಯಾರು ಮಾಡಬೇಕು, ನಾವು ಹೇಳಿದಂಥ ಒಂದು ಮಿಸೈಲ್ಗಳನ್ನು ಮಾತ್ರ ತಯಾರು ಮಾಡಬೇಕು, ಇಷ್ಟು ರೇಂಜ್ ಅಂತ ಮಿಸೈಲ್ಗಳಿರುತ್ತೆ, ಆ ಮಿಸೈಲ್ಗಳನ್ನು ಮಾತ್ರ ತಯಾರು ಮಾಡಬೇಕು ಅನ್ನುವಂಥ ಕಂಡೀಷನ್ಗಳನ್ನು ಅಮೆರಿಕ ಹಾಕಿತ್ತು. ಯಾವುದೇ ದೇಶ ತನ್ನ ರಕ್ಷಣೆಗೋಸ್ಕರ ಬೇರೆ ದೇಶವನ್ನು ಕೇಳಿಕೊಂಡು ಯಾವ ರೀತಿಯಾಗಿ ಎಕ್ವಿಪ್ಮೆಂಟ್ಗಳನ್ನ ತಯಾರು ಮಾಡಬೇಕು ಅಥವಾ ಖರೀದಿ ಮಾಡಬೇಕು, ಇದು ನಿಜವಾಗ್ಲೂ ಯಾವ ದೇಶ ಕೂಡ ಒಪ್ಪೋದಿಲ್ಲ. ಸೊ ಯಾವಾಗ ಈ ಒಂದು ಸಂಧಾನ ಸಭೆ ಆರಂಭ ಆಯಿತೋ, ಜಗತ್ತಿನ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನು, ಎಲ್ಲೋ ಒಂದು ಕಡೆ ಈ 15ರಲ್ಲಿ ಒಂದು 4, 4, 2, 2 ಈ ಪಾಯಿಂಟ್ಗಳನ್ನು ಪರಸ್ಪರ ಒಪ್ಕೊಂಡು ಯುದ್ಧವನ್ನು ನಿಲ್ಲಿಸಲಿ ಅನ್ನುವಂಥದ್ದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ದ ಬ್ಯಾಕ್ ಆಫ್ ದ ಮೈಂಡ್ ಅವ್ರಿಗೆ ಗೊತ್ತಿದ್ದದೇನು, ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಅದೇ ಥರ ಇಸ್ಲಾಮಾಬಾದ್ನಲ್ಲಿ ಆದಂಥ ಒಂದು ಸಂಧಾನ ಮಾತುಕತೆ ಏನಿದೆ ವಿಫಲವಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋ ಹಾಗೆ ಇದರ ವಿಫಲವಾದರೆ ಇದರ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತು, ಇನ್ನೂ ಭೀಕರವಾಗಿರುತ್ತೆ ಅಂತ. ಎರಡೂ ಕಡೆಯಿಂದ ಪರಸ್ಪರ ದಾಳಿ ಪ್ರತಿದಾಳಿಗಳು ನಡೀತವೆ. ಅದಕ್ಕೆ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಬಟ್ ಈಗ ಸದ್ಯಕ್ಕೆ ಈ ಒಂದು ಶಾಂತಿಯ ಮಾತುಕತೆಗೆ ಅಮೆರಿಕ ಇಟ್ಟಂಥ ಕಂಡೀಷನ್ ಏನು ಅಂತಂದರೆ ಇರಾನ್ ನ್ಯೂಕ್ಲಿಯರ್ ಅಣ್ವಸ್ತ್ರವನ್ನು ಹೊಂದಬಾರ್ದು ಅಂತ. ಇರಾನ್ನ ಈಗ ವೆಸ್ಟರ್ನ್ ದೇಶಗಳು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿರುವಂಥದ್ದು, ಅದಕ್ಕೆ ಪ್ರಮುಖ ಕಾರಣನೇ ಈ ಒಂದು ನ್ಯೂಕ್ಲಿಯರ್ ಅಸ್ತ್ರ. ಅಮೆರಿಕಾಗಿರುವಂಥ ಥ್ರೆಟ್, ಇಸ್ರೇಲ್ಗಿರುವಂಥ ಥ್ರೆಟ್ಟೇ ಈ ನ್ಯೂಕ್ಲಿಯರ್ ಅಸ್ತ್ರ. ಇರಾನ್ ಅಕಸ್ಮಾತ್ ಈಗಿರುವಂತಹ 60% ಎನ್ರಿಚ್ಡ್ ಯುರೇನಿಯಮನ್ನು 90% ಎನ್ರಿಚ್ಮೆಂಟ್ ಮಾಡ್ಕೊಳ್ತು ಅಂತಾದರೆ ಇರಾನ್ ಬಳಿ ಇರುವಂಥದ್ದು ಸುಮಾರು 440 kgಯಷ್ಟು ಯುರೇನಿಯಂ. ಸೊ ಇದು ಎಲ್ಲ ಒಂದು ಕಡೆ ವಿಶ್ವಕ್ಕೆ, ಅಮೆರಿಕಾಗೆ, ಇಸ್ರೇಲ್ಗೆ, ಮಧ್ಯಪ್ರಾಚ್ಯಕ್ಕೆ ಒಂದು ದೊಡ್ಡ ಡೇಂಜರ್ ಅನ್ನುವಂಥದ್ದು ಅಮೆರಿಕಾಗೂ ಗೊತ್ತು, ಇಸ್ರೇಲ್ಗೂ ಗೊತ್ತು, ಬೇರೆ ಬೇರೆ ದೇಶಗಳಿಗೂ ಗೊತ್ತು. ಸೊ ಪ್ರಮುಖವಾಗಿ ಅಮೆರಿಕ ಇಟ್ಟಂಥ ಬೇಡಿಕೆ ಇದೆ, ಅಣ್ವಸ್ತ್ರವನ್ನು ಹೊಂದಬಾರ್ದು ಅಂತ. ಇದನ್ನು ಸಾರಾಸಗಟಾಗಿ ಇರಾನ್ ತಳ್ಳಿ ಹಾಕಿದೆ. ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ನಾವು ಈ ಒಂದು ಪಾಯಿಂಟನ್ನು ಒಪ್ಪೋದಿಲ್ಲ ಅನ್ನುವಂಥದ್ದು. ಸೊ ಈಗ ಯಾವಾಗ ಈ ಸಂಧಾನ ಮಾತುಕತೆ ಮುರಿದು ಬಿತ್ತೋ ಆಗ ಪರಸ್ಪರ ಈ ಒಂದು ಬ್ಲೇಮನ್ನು ಮಾಡಲಾಗ್ತಾ ಇದೆ. ಅಂದರೆ ಇರಾನ್ ಹೇಳ್ತಿರುವಂಥದ್ದು ಅಮೆರಿಕಾಗೆ ಫಸ್ಟ್ ಆಫ್ ಆಲ್ ಈ ಒಂದು ಸಂಧಾನ ಮಾತುಕತೆಯ ಟೇಬಲ್ಗೆ ಬರಲಿಕ್ಕೂ ಕೂಡ ಇಷ್ಟ ಇರಲಿಲ್ಲ, ಒಲ್ಲದ ಮನಸ್ಸಿನಲ್ಲಿ ಅಮೆರಿಕ ಬಂದಿದೆ. ಆಮೇಲೆ ಅಮೆರಿಕ ತಂದಿರುವಂಥ ಕಂಡೀಷನ್ಗಳು ಒಪ್ಪೋಕೆ ಸಾಧ್ಯವೇ ಇಲ್ಲದೆ ಇರುವಂಥ ಕಂಡೀಷನ್ಗಳನ್ನು ಇಟ್ಕೊಂಡು ಬಂದು ಸಂಧಾನಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಮಗದೊಂದು ಕಡೆಯಲ್ಲಿ ಅಮೆರಿಕಾದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರ ನೇತೃತ್ವದ ನಿಯೋಗ ಏನು ಹೇಳ್ತಾ ಇದೆ, ಖುದ್ದಾಗಿ ಅವರೇನು ಹೇಳ್ತಿದ್ದಾರೆ ಅಂತಂದರೆ ಇರಾನ್ ಇದು ಕಟ್ಟ ಕಡೆಯ ಚಾನ್ಸ್,
ಇದಕ್ಕಿಂತ ಒಳ್ಳೆ ಆಫರ್ ಸಿಗೋದೇ ಇಲ್ಲ. ನಮ್ಮ ಮಾತನ್ನು ಕೇಳಿ, ಅಣ್ವಸ್ತ್ರವನ್ನು ಕೈ ಬಿಡಿ, ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ಅನ್ನುವಂಥ ಮಾತನ್ನು, ಒಂದು ರೀತಿಯಾಗಿ ಒಂದು ಸಾಫ್ಟ್ ಮೆಸೇಜನ್ನು ಇನ್ನು ಹಾರ್ಡ್ವೇ ಅಮೆರಿಕ ಕೊಟ್ಟು ಇವತ್ತು ವಾಪಸ್ಸಾಗಿರುವಂಥದ್ದು JD ವ್ಯಾನ್ಸ್. ಸೊ ಈಗ ಸಂಧಾನ ಸಭೆ ವಿಫಲವಾಗಿದೆ. ಈಗ ಸಿಗ್ತಿರುವಂಥ ಒಂದು ಬಿಗ್ ಅಪ್ಡೇಟ್. ಅದರ ಜೊತೆಗೆ ಮುಂದೆ ಏನಾಗುತ್ತೆ, ಇನ್ನೊಂದು ರೌಂಡ್ ಟಾಕ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇರಾನ್ ಹೇಳಿದೆ ಈ ಒಂದು ಟಾಕ್ ಇಲ್ಲಿಗೆ ಎಂಡ್ ಆಗುತ್ತೆ, ಈ ಮಾತುಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಯಾವುದೇ ಕಾರಣಕ್ಕೂ ಎರಡನೇ ರೌಂಡು ಅಥವಾ ಮುಂದಿನ ಹಂತದ ಮಾತುಕತೆಗೆ ಇರಾನ್ ಒಪ್ಪೋದಿಲ್ಲ. ಆ ಪ್ರಸ್ತಾವನೆ ನಮ್ಮ ಮುಂದೆ ಸಲ್ಲಿಕೆ ಆದರೂ ಕೂಡ ನಾವು ಅದಕ್ಕೆ ಸಾರಾಸಕ್ಟಾಗಿ ತಿರಸ್ಕಾರ ಮಾಡ್ತೀವಿ ಹೊರತು ಅದನ್ನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಸೊ ಹೀಗಾಗಿ ಯುದ್ಧ ಮುಂದಿನ ಹಂತಕ್ಕೆ ಹೋಗಿದೆ ಅಂತ ಹೇಳ್ಬೋದು ನವೀನ್. ಯುದ್ಧ ಎಸ್ಕಲೇಟ್ ಆಗಿದೆ ಆ್ಯಂಡ್ ಈಗ ಸದ್ಯಕ್ಕೆ ಎರಡೂ ಕಡೆಯಿಂದ ಮಾತುಕತೆ ವಿಫಲವಾಗಿರೋದ್ರಿಂದ ಮತ್ತಷ್ಟು ಭೀಕರತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇರಾನ್ ಯಾವ ರೀತಿಯಾಗಿ ಈ ಒಂದು ಆಫರ್ನ ತಿರಸ್ಕಾರ ಮಾಡಿದೆಯೋ, ಈ ಒಂದು ಮಾತುಕತೆ ಮುರಿದು ಬೀಳೋಕ್ಕಿಂತ ಮುಂಚೆನೇ ಇಸ್ರೇಲ್ ಇರಾನ್ ಮೇಲೆ ಹಾಗೂ ಲೆಬನಾನ್ ಮೇಲೆ ನಾವು ಭೀಕರವಾದಂಥ ದಾಳಿಯನ್ನು ಮಾಡ್ತೀವಿ ಅಂತ ಖುದ್ದಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಿನ್ನೆ ಹೇಳಿದರು. ಸೊ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತು ಮಾತುಕತೆ ಫೇಲ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಈ ಮಾತುಕತೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ತುಂಬ ಕಷ್ಟ ಅನ್ನೋದನ್ನು, ಅಂದರೆ ಆ ಒಂದು ಹಿಂಟನ್ನು, ಆ ಒಂದು ಸುಳಿವನ್ನು ನಿನ್ನೆನೇ ವಿಶ್ವದ ನಾಯಕರಿಗೆ ಅಥವಾ ಎಸ್ಪೆಷಲಿ ಇಸ್ರೇಲ್ ಹಾಗೂ ಅಮೆರಿಕಾದ ನಾಯಕರಿಗೆ ಗೊತ್ತಿತ್ತಾ ಅಥವಾ ಸಿಕ್ಕಿತ್ತಾ, ಈ ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಬಟ್ ಈಗ ಸಿಗ್ತಿರುವಂಥ ಒಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ, ಎರಡೂ ಕಡೆ ಅವರು ಇವರ ಕಂಡೀಷನ್ಗೆ ಒಪ್ಪದಿರೋದ್ರಿಂದ ಈ ಒಂದು ಮಾತುಕತೆ ವಿಫಲವಾಗಿದೆ. ಆ್ಯಂಡ್ ಇದು ಯುದ್ಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂಥ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ ನವೀನ್. ರಾಹುಲ್, ಹಾಗೆ ಸಂಪರ್ಕದಲ್ಲಿರಿ. ಖಂಡಿತವಾಗ್ಲೂ ಸಾಫ್ಟ್ ವಾರ್ನಿಂಗ್ ಅನ್ನ ಅಮೆರಿಕ ಕೊಟ್ಟು ಹೋಗಿದೆ ಇಲ್ಲಿ ಇರಾನ್ಗೆ. ನಿಜಕ್ಕೂ ರಾಹುಲ್ ಹೇಳ್ತಾ ಇದ್ರು ಸಾಫ್ಟ್ ವಾರ್ನಿಂಗ್ ಅನ್ನ ಕೊಟ್ಟು ಹೋಗಿದೆ ಅಂತೇಳಿ. ಹೌದು, ಇದು ಸಾಫ್ಟ್ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಶಾಂತಿ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು ಅಲ್ಲಿ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡುವುದು, ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನ ಏನು ಬಂದ್ ಮಾಡಿತ್ತು ಇರಾನ್, ಈಗ ತಾತ್ಕಾಲಿಕ ಕದನ ವಿರಾಮದ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ಓಪನ್ ಮಾಡಲಾಗಿದೆ. ಆದರೆ ಸಂಪೂರ್ಣವಾಗಿ ಓಪನ್ ಮಾಡಿಲ್ಲ. ಇರಾನ್ ಮತ್ತೆ ಲೆಬನಾನ್ನ ಮೇಲೆ ಏನು ದಾಳಿ ಆಗ್ತಾ ಇತ್ತು ಆ ವಿಚಾರಕ್ಕೆ ಅದು ಸ್ಟ್ರೇಟ್ ಆಫ್ ಹಾರ್ಮುಜನ್ನು, ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತಾ ಇತ್ತು. ಹೀಗಾಗಿ ಅದನ್ನು ಸಂಪೂರ್ಣವಾಗಿ ಓಪನ್ ಮಾಡೋದು ಮೊದಲನೇ ವಿಚಾರ ಅಲ್ಲಿ ಚರ್ಚೆ ಆಗಿದ್ದು. ಎರಡನೇ ವಿಚಾರ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮ. ಇರಾನ್ ಏನು ಅಣ್ವಸ್ತ್ರವನ್ನು ಹೊಂದಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದೆ, ಅದು ಎರಡನೇ ವಿಚಾರ ಅಲ್ಲಿ ಚರ್ಚೆಯಾಗಿದ್ದು. ಇದನ್ನು ಕೈ ಬಿಡಬೇಕು ಅನ್ನೋದು ಅಮೆರಿಕಾದ ಪಟ್ಟಾಗಿದ್ರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಕೈ ಬಿಡೋದಿಲ್ಲ ಅನ್ನೋದು ಇರಾನ್ನ ನಿಲುವು. ಅಣ್ವಸ್ತ್ರವನ್ನು ಹೊಂದೋದು ನಮ್ಮ ಹಕ್ಕು ಅನ್ನೋ ಧಾಟಿಯಲ್ಲಿ ಇರಾನ್ ಇರುವಂಥದ್ದು. ಇನ್ನು ಮೂರನೇ ವಿಚಾರ ಅಲ್ಲಿ ಚರ್ಚೆಯಾಗಿದ್ದು, ಯುದ್ಧದಿಂದ ಏನು ಈಗ ನಷ್ಟ ಆಗಿದೆ, ಇರಾನ್ಗೆ ಏನು ನಷ್ಟ ಆಗಿದೆ ಆ ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕು, ಆ ನಷ್ಟದ ಪರಿಹಾರವನ್ನು ನೀವು ಭರಿಸಬೇಕು ಅನ್ನುವ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡಲಾಗಿದೆ. ಇನ್ನು ನಾಲ್ಕನೇ ವಿಚಾರ, ಇರಾನ್ ಮತ್ತು ಅದರ ಆಸ್ತಿಗಳ ಮೇಲೆ ಹೇರಿರುವಂತಹ ನಿರ್ಬಂಧಗಳನ್ನು ತೆರವು ಮಾಡುವುದು. ಅಂದರೆ ಅದರ ಆಸೆಟ್ಸ್, ಬ್ಯಾಂಕ್ ಅಕೌಂಟ್ಗಳಿರ್ಬೋದು, ವಿದೇಶಗಳಲ್ಲಿರುವಂತಹ ಅದರ ಆಸ್ತಿಗಳಿರ್ಬೋದು, ಇದರ ಮೇಲೆಲ್ಲ ನಿರ್ಬಂಧವನ್ನು ಅಮೆರಿಕ ಏನು ಹೇರಿದೆ, ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿರುವ ಇರಾನ್ನ ಆಸ್ತಿಗಳನ್ನು ಏನು ಜಪ್ತಿ ಮಾಡಲಾಗಿದೆ ಅದೆಲ್ಲವನ್ನು ಬಿಡುಗಡೆ ಮಾಡಬೇಕು, ಅದೆಲ್ಲವನ್ನು ಓಪನ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ಸ್ಗೆ ಅವಕಾಶವನ್ನು ಕೊಡಬೇಕು ಅನ್ನುವ ವಿಚಾರವನ್ನು, ನಮ್ಮ ಆಸ್ತಿಯ ಮೇಲೆ ಹೇರಿರುವ ನಿರ್ಬಂಧಗಳನ್ನು ನೀವು ತೆರವುಗೊಳಿಸಬೇಕು ಅನ್ನೋದು ನಾಲ್ಕನೇ ವಿಚಾರ ಅಲ್ಲಿ ಚರ್ಚೆಯಾಗಿದ್ದಂಥದ್ದು. ಇದಲ್ಲದೆ ಐದನೇ ವಿಚಾರ, ಇರಾನ್ ಹಾಗೆ ಮಿತ್ರ ದೇಶಗಳ ವಿರುದ್ಧ ಯುದ್ಧಕ್ಕೆ ಶಾಶ್ವತ ವಿರಾಮವನ್ನು ಘೋಷಣೆ ಮಾಡೋದು. ಈಗ ಸದ್ಯ ಕದನ ವಿರಾಮ ಏನಾಗಿದೆ, ಇದು ತಾತ್ಕಾಲಿಕ 15 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. ಈ ಕದನ ವಿರಾಮ ಏನಿದೆ ಇದು ಶಾಶ್ವತವಾಗಬೇಕು. ಹಾಗೆ ಕೇವಲ ಇರಾನ್ನ ಜೊತೆಗೆ ಮಾತ್ರವಲ್ಲ, ಅದರ ಮಿತ್ರ ದೇಶಗಳ ಮೇಲೆ ಏನು ದಾಳಿ ನಡೀತಾ ಇದೆ, ಅಂದರೆ ಲೆಬನಾನ್ನ ಮೇಲೆ ಇವಾಗ ಏನು ದಾಳಿ ನಡೀತಾ ಇದೆ, ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆದಂತಹ ಸಂದರ್ಭದಲ್ಲೂ ಕೂಡ ಇದರಲ್ಲಿ ಲೆಬನಾನ್ ಒಳಗೊಂಡಿದೆ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹೇಳಿದ್ರು. ಆದರೆ ಲೆಬನಾನ್ನ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸಿತ್ತು. ಯಾಕೆ ಅಂದರೆ ಅಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇದೆ, ಅದಕ್ಕೆ ಇರಾನ್ ಬೆಂಬಲ ಕೊಡುತ್ತೆ. ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ, ಅದನ್ನ ತಡೆಯೋದಕ್ಕೋಸ್ಕರ ನಾವು ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಸರ್ವನಾಶ ಮಾಡುವವರೆಗೂ ಕೂಡ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಲೆಬನಾನ್ನ ಮೇಲೆ ಮಾಡ್ತಾ ಇರುವಂತಹ ದಾಳಿಯನ್ನ, ಹೆಜ್ಬುಲ್ಲಾ ಮೇಲೆ ಮಾಡ್ತಾ ಇರುವಂತಹ ದಾಳಿಯನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳಿತ್ತು, ಕ್ಷಮಿಸಿ ಇಸ್ರೇಲ್ ಹೇಳಿತ್ತು.
ಆದರೆ ಈಗ ಚರ್ಚೆ ಆದಂತಹ ವಿಷಯದಲ್ಲಿ ಅದನ್ನೂ ಒಳಗೊಂಡಿತ್ತು. ಲೆಬನಾನ್ ಸೇರಿದಂತೆ ನಮ್ಮ ಮಿತ್ರ ದೇಶಗಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ದಾಳಿಯನ್ನ ಮಾಡಬಾರದು ಅಂತ. ಈ ಯಾವ ವಿಚಾರಗಳಿಗೂ ಸದ್ಯ ಅಲ್ಲಿ ಚರ್ಚೆ ಆಗಿದೆ ಹೊರತು ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಹೀಗಾಗಿ ಶಾಂತಿ ಸಂಧಾನ ವಿಫಲವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.